ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಲಾಸ್ಟ್ ವ್ಲಾಗ್ ಒಳಗೆ ನನಗೆ ಭಾಳ ಅಂದ್ರೆ ಭಾಳ ಕಳೆ ಬಂದಿದ್ದು, ಭಾಳ ತ್ರಾಸಾಗಿತ್ತು ಆ್ಯಕ್ಚುಲಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಭಾಳಷ್ಟು ಜನ ನೀವೆಲ್ಲರೂ ಅಕ್ಕ ಕಾಳಜಿ ತೊಗೋರಿ, ಸ್ಟ್ರೆಸ್ ತೊಗೋಬೇಡ್ರಿ, 8ನೇ ತಿಂಗಳೈತಿ, ಸೊ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಅಂತ ಎಲ್ಲರೂ ಕಾಳಜಿ ತೋರಿಸಿದ್ರಿ. ಭಾಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ರಿ, ಬ್ಲೆಸ್ಸಿಂಗ್ಸ್ ಕೊಟ್ರಿ, ಎಷ್ಟೋ ಜನ ಸಜೆಷನ್ಸ್ ಕೊಟ್ರಿ. ಸೊ ನಿಮ್ಮೆಲ್ಲ ಕಮೆಂಟ್ಸನ್ನು ನಾನು ಓದಿನಿ. ನನಗೂ ಭಾಳ ಅಂದ್ರೆ ಭಾಳ ಒಂಥರ ಖುಷಿನೂ ಆಯಿತು, ಮತ್ತು ಒಂಥರ ನೀವೆಲ್ಲ ಎಷ್ಟು ಕಾಳಜಿ ಮಾಡ್ತೀರಪ್ಪ ಅಂತ ಅನ್ನೋ ಒಂಥರ ಇಮೋಷ್ನಲ್ನೂ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಿಮ್ಮ ಕೇರ್, ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಪ್ರೀತಿ ನಮ್ಮ ಫ್ಯಾಮಿಲಿ ಮತ್ತು ನನ್ನ ಜೊತೆ ಮತ್ತು ಬರೋ ಬೇಬಿ ಜೊತೆ ಇರಲಿ ಅಂತ ಅನ್ಕೋತೀನಿ. ಸೊ ಆ್ಯಕ್ಚುಲಿ ಏನಾಗಿತ್ತಂದ್ರೆ ಸ್ವಲ್ಪ ಫುಡ್ ಒಳಗನ ಪ್ರಾಬ್ಲಮ್ ಆಗಿತ್ತು. ಸೊ ಫುಡ್ ಒಳಗೆ ಪ್ರಾಬ್ಲಮ್ ಆಗಿ ಅದು ಪ್ರಾಪರಾಗಿ ಡೈಜೆಸ್ಟ್ ಆಗಿರಲಿಲ್ಲ. ಹೀಗಾಗಿ ನನಗೆ ಒಮ್ಮೆಗ್ಲೇನೋ ಹೊಟ್ಟೆಗೆ ಕಳಿಯೋದು ಭಾಳ ಅಂದ್ರೆ ಭಾಳ ಹೈ ಲೆವೆಲ್ದನ ತ್ರಾಸಾಯಿತು. ಸ್ವಲ್ಪ ಅಡುಗೆಡಕ್ಕೂ ಬರ್ವಾತಾಗಿತ್ತು, ಅಂಥ ಪರಿ ಕಳೆ ಹೊಡ್ಯಾಕತ್ತಿದ್ದು. ಸೊ ಸುಮ್ಮನೆ ರಿಸ್ಕ್ ಬೇಡ ಅಂತ ಇಮಿಡಿಯೇಟ್ಲಿ ಡಾಕ್ಟರ್ಗೆ ತೋರಿಸಿದ್ವಿ. ಅದನ್ನೆಲ್ಲ ನೀವು ನೋಡಿರಿ. ಸೊ ಆ್ಯಕ್ಚುಲಿ ಡಾಕ್ಟರ್ಸ್ ಏನು ಹೇಳಿದ್ರು ಅಂದ್ರೆ, ಒಂದು 3 ದಿನ ಟ್ಯಾಬ್ಲೆಟ್ಸ್ ತೊಗೊಂಡು ನೋಡಿರಿ, ಟ್ಯಾಬ್ಲೆಟ್ಸ್ದಿಂದ ನಿಮಗೇನು ಇಫೆಕ್ಟ್ ಆಗಲಿಲ್ಲ ಅಂದರೆ ಸಲಾನ್ ಹಚ್ಚುನು ಅಂತ ಹೇಳಿದರು. ಬಟ್ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ದೇವರ ಕೃಪೆ, ಒಂದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ 1 ದಿನದಾಗ ನನಗೆ ಫುಲ್ ಆರಾಮ್ ಫೀಲ್ ಆಯಿತು, ಮತ್ತು ಎಲ್ಲನೂ ಕಡಿಮೆನೂ ಆಯಿತು. ಹೀಗಾಗಿ ಸಲಾನ್ಗೆಲ್ಲ ಹಚ್ಚೋದು ಏನೋ ಪರಿಸ್ಥಿತಿ ಬರಲಿಲ್ಲ. ಒಂದು ಇಂಜೆಕ್ಷನ್ನು ಕೊಡ್ತೀನಿ ಅಂತಂದಿದ್ರು, ಬಟ್ ಅದರದ್ದೇನೋ ಪರಿಸ್ಥಿತಿ ಬರಲಿಲ್ಲ. ಬರೀ ಗುಳಿಗೆ ಔಷಧಲೇನ ಆರಾಮಾಗಿಬಿಡ್ತು. ಸೊ ಜಸ್ಟ್ ಇದು ಅಪ್ಡೇಟ್ ಕೊಡೋದಿತ್ತು, ಯಾಕಂದರೆ ಇಷ್ಟು ಜನ ಕಾಮೆಂಟ್ಸ್ ಮಾಡಿದ್ರಿ. ಸೊ ಮುಂದಿನ ಅಪ್ಡೇಟ್ ಏನಾಯಿತು ಅದನ್ನು ಹೇಳಬೇಕಂತ ಅನಿಸ್ತು. ಸೊ ಚಲೋ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಮಾರ್ನಿಂಗ್ ಈಗ 8 ಗಂಟೆ ಆಗೈತಿ. ಸಾನುಗೆ ಎಬ್ಬಿಸ್ಬೇಕು, ಸಾನು ಸ್ಕೂಲ್ಗಾಗಿ ರೆಡಿ ಮಾಡಬೇಕು. ವಾವ್, ಮಸ್ತ್ ಸ್ಟೈಲಿಶ್ ಡ್ರೆಸ್. ಯಾರು ಕೊಟ್ಟಾರು? ಹಂಗೆ ಇರ್ತೈತದ, ಹಂಗೆ ಉದ್ದ ಇರ್ತೈತದ. ಒಂದು ಸ್ವಲ್ಪ ಮ್ಯಾಲೆ ಮಾಡ್ಕೊ, ಶೋಲ್ಡರ್ ಒಂಚೂರು ಮ್ಯಾಲೆ ಮಾಡ್ಕೊ. ಈ ಕಡೆ ಅದು ಕರೆಕ್ಟ್ ಐತಿ, ಹಂಗೆ ಜಗ್ಗಾಡ್ಬೇಡ. ಯಾರು ಕೊಟ್ಟಾರ? ವಾವ್, ಭಾರಿ ಕ್ಯೂಟ್ ಕಾಣತ್ತಿಲ್ಲ. ಚಾಚುಕ್ ತೋರ್ಸಿ. ಸ್ವಿಮ್ಮಿಂಗ್ ಅಲ್ರಿ, ಡ್ರೆಸ್, ಟವಲ್. ಇಸ್ತ್ರಿ ತೊಗೊಂಡೋಗ್ಲೈಕ್ ಹೋಮ್ದಾಗ. ಯಾಕಂದ್ರೆ 2 ಚೀಲ ತಗೋಬೇಡ, 2 ಚೀಲ ಅದು ಫುಲ್. ನಾ ಏನತ್ತೀನಂದ್ರ 2 ಒಮ್ಮೆ ಕೊಡೋದ್ ಬೇಡ, ಭಾಳ ಅರಿವದವು. ನಮಗೇನ್ರ ಒಮ್ಮೆ ಬೇಕಾತಂದ್ರ ಮತ್ತೆ ಅಂಗಡಿ ಓಡಾಡ್ಬೇಕಾಗ್ತತಿ, ಕನ್ಫ್ಯೂಸ್ ಆಗಿಬಿಡ್ತತಿ. ಸೊ 1 ಚೀಲ ಕೊಡೋಣತ್ತೀಗ, ಮತ್ತ ಅದಾಗಣ ಇನ್ನೊಂದ್ ಚೀಲ ಕೊಡೋಣತ್ತ. ಇಲ್ಲ ನಮ್ಗೆ ಏನು ಉಳಂಗೆ ಇಲ್ಲ. ಆಮೇಲೆ ಮನ್ಯಾಗ 1 ಚೀಲ ಮತ್ತು ಅದ್ರಾಗ ಸ್ವಲ್ಪ ಡ್ರೈ ಕ್ಲೀನರ್ ಅಷ್ಟು ಹಾಕಿ ಕೊಟ್ಬಿಡು. ಫುಲ್ ಜೋರ್ ಅಂದ್ರೆ ಜೋರ್ ವಾಪಸ್ ಮತ್ತೆ ಮಳೆ ಶುರು ಆಗೈತಿ. ನಡು ಫುಲ್ ಅಂದ್ರೆ ಫುಲ್ ನಿಂತಿತ್ತು. ಸೊ ಇದೆ ನೋಡ್ರಿ, ಬೆಳಗಾವಿ ಮಳೆ ನವೆಂಬರ್ ತನಕ ಐತಿ ಅಂತ ಹೇಳಕತ್ತಾರು. ಈಗಂತರೂ ಅಪ್ಡೇಟ್ ಮಾನ್ಸೂನ್ ಡಿಪಾರ್ಟ್ಮೆಂಟ್ ಕಡೆಯಿಂದ 22 ಡೇಟ್ ತನಕ ಕಂಟಿನ್ಯೂಸ್ ಹಿಂಗ ಮಳೆ ಇರೋದೈತಿ. 2 to 3 days ಆಯಿತು ಈಗ ಕಂಟಿನ್ಯೂಸ್ ಹಿಂಗ ಮಳೆ ನಡೆದೈತಿ, ನಾನ್ ಸ್ಟಾಪ್. ಹೊರಗಿನ ಪೇಂಟ್ ಪ್ಲಸ್ ಇದು ಪರಗೋಲ ಮಾಡ್ಬೇಕಂತಂದು ಪ್ಲಾನ್ ಮಾಡತ್ತಿದ್ವಿ. ಟೆರೆಸ್ ಟೈಲ್ಸ್ ಮತ್ತು ಪರಗೋಲ ಡಿಸೈನ್ ಮಾಡ್ರಿ, ಮತ್ತು ಹೊರಗಿನ ಪೇಂಟಿಂಗ್ ಕೊಡ್ರಿ, ಮತ್ತು ಎಲ್ಲ ಹಿಂಗೆ ಫುಲ್ ಬೆನ್ ಹತ್ತಿದ್ರು ಇಂಜಿನಿಯರ್. ಈಗ ಲಾಸ್ಟ್ 1 ವಾರದಿಂದ ಬೆನ್ ಹತ್ತಿದ್ರ. ಚಲೋ ನಮಗೆ ಟೈಮ್ ಸಿಗ್ತೈತಿ. ಟೈಮಿಂಗ್ ಸಿಗ್ತೈತಿ, ಹಂಗೆ ಮುಂದೆ ಹೋಗ್ತೈತಿ ಮನೆ. ಉಲಟ್ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಚಲೋ. ಏನು ಮಾಡಕ್ಕೆ ಬರಂಗಿಲ್ಲ. ನಮ್ಮ ಚಾರ್ಲಿ ಹೆಂಗೆ ಬಗ್ಗೆ ನೋಡ್ತಾನೆ ನೋಡ್ರಿ. ಈಗ ಚಾರ್ಲಿ ಅಕ್ಲಿ ನೀ ಹೆಂಗೆ ಬಗ್ಗೆ ನೋಡ್ತಿ ತೋರ್ಸಾತೀನಿ ನಾ ಎಲ್ಲಾರ್ಗಿ. ಹೆಂಗೆ ಬಗ್ಗೆ ನೋಡತ್ತ ನೋಡ್ರಿ. ಅಯ್ಯೋ ಮಾರಿ ಬಂದಿದೆ. ಯಾರ ಬಗ್ಗೆ ನೋಡ್ತಾನ? ಹೋಗ್ತಾನ ಮತ್ ಬರ್ತಾನ.
ಈ ಕಡೆ ಬರ್ರ ಅನ್ನತಾನ ಆ ಕಡೆ. ಏನ್ ಮಾಡ್ಕೋಕತ್ತಿ ಹೊರಗ್ ಮಳ್ಯಾಗ ಕೆಟ್ಟ ಥಂಡಿ ಐತಿ. ಮಳ್ಯಾಗಂದ್ರ ಇದನ್ನೆಲ್ಲ ನೋಡ್ರಿ ಉಂಗುರ ಹೆಂಗ ಕರೆಕ್ಟ್ ಹಿಂಗ ಈ ಸೆಂಟರ್ ಕಟ್ ಆಗೈತೆ ಅಂದ್ರೆ ಇದನ್ನ ಹಿಂಗ ಬಿಟ್ನಿ ಮುಂಜಾನೆಯಿಂದ 3-4 ಸಲ ಈಗ ಆಲ್ರೆಡಿ ಮೊದ್ಲು ತಕೋ ಅದೇನಾಗತ್ ಗೊತ್ತು ಇಲ್ಲಂದ್ರ ಬಟ್ಟಿ ಒಳಗ ಇಲ್ಲ ಬ್ಲಾಂಕೆಟ್ ಒಳಗ ಎದ್ರೋಗರ ಹಿಂಗ ಒಟ್ಟು ಏನ್ರ ಕೆಲ್ಸ ಮಾಡೋದಾಗ ಹತ್ತೈತಿ ಅಷ್ಟಷ್ಟ ಮಾಡ್ಕೊರ ಭಾಳ ದೊಡ್ಡದು ಮಾಡ್ಬೇಡ ಮತ್ತದ್ ಒಳಗಿಂತನ ಹೋಗ್ತಿಕ್ಕೋ ನಿಂಗ ಆಮೇಲೆ ಏನು ಕೆಲ್ಸ ಮಾಡಕ್ ಕೊಡಂಗಿಲ್ಲ ಅದ ಜಸ್ಟ್ ಕಟ್ ಮಾಡ. ಯಾವಾಗ ಕಟ್ ಆಗೈತಿ ನಂಗ ಗೊತ್ತಾಗಿಲ್ಲ ಅದ ಹಂಗ ಆಗ್ತದ. ಸಣ್ಣವ್ರದ್ದು ಐತಿ. ಮಧ್ಯಾಹ್ನ ಯಾರು ಮುಕ್ಕೋತಾರ ಇದ್ರೊಳಗ? ಸೊ ಪ್ರೆಗ್ನೆನ್ಸಿ ಫಿಲಮ್ ನೋಡಿರಿ ನಂದ ಸಾನುಂದ ಟರ್ನ್ ಆಗೈತಿ. ಸಾನು ಮಧ್ಯಾಹ್ನ ಮಕ್ಕೋತಾಳ ಇದ್ರೊಳಗ. ಆಕಿಗೆ ಮಸ್ತ್ ಇದು ಬೆಡ್ ಗತ್ಲೆ ಅನಿಸ್ತದ, ಬೇಬಿ ಬೆಡ್ ಗತ್ಲೆ. ಮತ್ತೆ ನಾನ್ ರಾತ್ರಿ ಮಕ್ಕೋತೀನಿ. ಹೌದಲ್ಲ? ಮಕ್ಕೊಂಡ್ ಹೆಂಗ್ ಮಕ್ಕೋತಿ ತೋರ್ಸು. ಹೆಂಗ್ ಮಕ್ಕೊಂಡಿರ್ತಿ ಬೆಚ್ಚಗ ಹೊಚ್ಕೊಂಡ್ ಹೋದಿಲ್ಲ. ಮಸ್ತ್ ಬೇಬಿ ಬೆಡ್. ಫುಲ್ ಥಂಡಿ ಐತಿ. ಮಳಿ ಬಾಳ್ ಬೀಳತೈತಿ. ವಾವ್, ನ್ಯೂ ಐಡಿ ಕಾರ್ಡ್ ಕೊಟ್ರಲ್ಲ. ಹೌದ್ಲಾ, ಪರ್ಫೆಕ್ಟ್ ಮಾಡಿ ಕೊಟ್ಟಾರ. ಪೈಲಾದ ಹಳಿದಕ್ಕಿಗೆ ಒಂದು ಟೆಂಪ್ರರಿ ಐಡಿ ಕಾರ್ಡ್ ಕೊಟ್ಟಿದ್ರು, ಅದು ಹರಿದಿತ್ತು. ಹಿಂಗಾಗಿ ಹೇಳತ್ತಾಳ ಅಮ್ಮ ಏನಿದೆ ಬಿಚ್ಚಂಗಿಲ್ಲ ಅನ್ನತ್. ವಾವ್, ಕ್ಯೂಟ್ ಗರ್ಲ್. ಬೆಳಗಾವಳಿಗ ಈಗ ಫುಲ್ ಜೋರ್ ಮಳಿ ಶುರು ಆಗೈತಿ. ಆಗ ನಿಮಗ ತೋರ್ಸೇನಿ. ಸೊ ಹಿಂಗಾಗಿ ಸಣ್ಣ ಮಕ್ಕಳಂದ ಮೇಲೆ ಕೆಮ್ಮ ನೆಗಡಿ ಎಲ್ಲ ಶುರು ಏನ. ಸೊ ಸಾನುಗೀಗ ಕೆಮ್ಮ ಶುರು ಆಗೈತಿ. 10 ಬೇಡ ಪಟ್ಟತ. 2 3 4 5 6 7 8 9 10. ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ನೋಡ್ರಿ ನಮ್ ಸಾನು ಹೆಂಗ್ ತಂತ ಔಷಧ ತಗೋತಾಳು. ಇನ್ನ ಕ್ರೀಮ್ ಟೈಮ್. ಸ್ವಲ್ಪ ಸಾನ್ವಿಗ ನಡು ಅಲರ್ಜಿ ಆಗಿತ್ತು ಸ್ಕಿನ್ ಮೇಲೆ. ಸ್ವಿಮ್ಮಿಂಗ್ ಅದು ಹೋಗ್ತಿದ್ಲಲ್ಲ ಆವಾಗ. ಸೊ ಸ್ವಲ್ಪ ಅದಿಲ್ಲೇ ಡಾಟ್ ಹಿಂಗ್ ಬಿಳಿ ಪ್ಯಾಚಸ್ ಕಾಣಕತ್ತಿದ್ದು. ಹಿಂಗಾಗಿ ತೋರ್ಸೋಣ ಅಲರ್ಜಿಗಾಗಿ ಕ್ರೀಮ್ ಕೊಟ್ಟಾರು. ಸೊ ಅದನ್ನೀಗ ಹಚ್ಕೋತಾಳು. ಯಾರು ಹಚ್ಚಾರ? ಯಾರು ಹಚ್ತಾರ ಕ್ರೀಮ್ ನಿಂಗೆ ದಿನ? ಪಪ್ಪ. ಫೇಸ್ ಮಾಸ್ಕ್ ಗತ್ಲೆ ಎಲ್ಲ ಹಚ್ಚ ಬಿಡ್ತಾರ ಪಾಪ. ಡ್ರಾಯಿಂಗ್ ಗತ್ಲೆ ತಿಕ್ತಾರ. ಸಣ್ಣ ಇದ್ದಾಗ ಡ್ರಾಯಿಂಗ್ ಮಾಡಕ್ ಸಿಕ್ಕಿಲ್ಲ. ಅದಕ್ಕ ನಿನ್ ಮುಖದ್ ಮಾಡ ಮುಖ ಜಲ್ದಿ ಮುಖ ಹಚ್ತಾರ ಪಟ ಪಟ. ಮುಖ ಜಿಗದಾಡ್ತಿ ಫಸ್ಟ್ ಈ ಸೈಡ್. ಸೊ ಚಲೋ ನನ್ನ ಕಂಫರ್ಟೇಬಲ್ ವೇರ್ ಒಳಗೆ ಬನ್ನಿ. ಲಾಸ್ಟ್ 2 days ಹಿಂದೊಂದು ವ್ಲಾಗ್ ಹಾಕಿದ್ನಿ. ಆವಾಗ ಬಹಳಷ್ಟು ಜನ ಈ ನೈಟ್ ಸೂಟ್ ಬಗ್ಗೆ ಕೇಳಾಕತ್ತಿದ್ರಿ. ಸೊ ಎಸ್, ನಿಮಗೆ ಎಷ್ಟು ಲೈಕ್ ಆಗೈತಲ್ಲ, ಸೇಮ್ ನಂದು ಇದು ಒಂದು ಫೇವ್ರೇಟ್ ನೈಟ್ ಡ್ರೆಸ್ ಅಂತ ಹೇಳ್ಬಹುದು. ಸೊ ಇದ್ರದ್ದು ಲಿಂಕ್ ಕೊಡ್ರಿ ಅಂತ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ರಿ. ಇದು ನಾನು ಆನ್ಲೈನ್ ತಗೊಂಡಿಲ್ಲ. ಆನ್ಲೈನ್ ತಗೊಂಡಿದ್ನಂದ್ರ ನಿಮಗೆ 101% ನಾನು ಲಿಂಕ್ ಕೊಡ್ತಿದ್ನಿ. ಬಟ್ ಇದನ್ನ ನಾನು ಒಂದು ಲೋಕಲ್ ಶಾಪ್ ಒಳಗೆ ತಗೊಂಡಿದ್ದು. ನಾನು ಅವಾಗವಾಗ ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಈಗ ಹೆಂಗೆ ಬಟ್ಟಿ ಬೆಳಕತ್ತಲ್ಲ ಹಂಗಂಗೆ ನಾನು ರೆಗ್ಯುಲರ್ ಡ್ರೆಸ್ಸಸ್ ನಂಗೆ ಯಾವ ಕುಂದ್ರವಾಲಾಗ್ಯಾವು. ಮತ್ತು ಮನೆ ಒಳಗಂತೂ ನನಗೆ ಎಷ್ಟು ಕಂಫರ್ಟೇಬಲ್ ವೇರ್ ನಾನು ಹಾಕೋತೀನಿ, ಎಷ್ಟು ಲೂಸ್ ಡ್ರೆಸ್ ನಾನು ಹಾಕೋತೀನಿ, ಅಷ್ಟು ನನಗೊಂಥರ ಆರಾಮ್ ಅಂತ ಫೀಲ್ ಆಗ್ತೈತಿ. ಅದರ್ವೈಸ್ ಯಾವಾಗೂ ಆ ಬಟ್ಟೆ ತೆಗಿತೀನಿ ಮತ್ತು ಬೇರೆ ಬಟ್ಟೆ ಹಾಕೋತೀನಿ, ಆ ರೀತಿಯ ನನಗೆ ಆಗ್ತಿರ್ತೈತಿ. ಸೊ ಇದು ನಂಗೆ ಕರೇನ ಅಂದರೆ ಆ್ಯಕ್ಚುಲಿ ಈ ನೈಟ್ ಡ್ರೆಸ್ ನಾನು ತೊಗೋಬೇಕಂತೂ ಪರ್ಪಸ್ಫುಲಿ ಹೋಗಿ ತೊಗೊಂಡಿರಲಿಲ್ಲ. ನಾವು ಆ್ಯಕ್ಚುಲಿ ಸಾನುಗ ಸ್ವಿಮ್ಮಿಂಗ್ ಸೂಟ್ ತರಕ್ಕೆ ಹೋಗಿದ್ವಿ. ಸೊ ಏನೋ ನೋಡ್ತಾ ನನಗೆ ಈ ನೈಟ್ ಡ್ರೆಸ್ ಲೈಕ್ ಆಯ್ತು. ಬಿಕಾಸ್ ಇದು ಮ್ಯಾಟರ್ನಿಟಿ ನೈಟ್ ಡ್ರೆಸ್ ಐತಿ, ಅಂದ್ರೆ ಫಿಡಿಂಗ್ ನೈಟ್ ಡ್ರೆಸ್ ಐತಿ. ಅಂದ್ರೆ ಮುಂದೂ ಆಫ್ಟರ್ ಡೆಲಿವರಿನೂ ಇದು ಯೂಸ್ ಆಗ್ತೈತಿ. ಸೊ ಇವ್ರದೊಂದು ಥಾಟ್ ಏನಪ್ಪ ಅಂದ್ರೆ ಯಾವಾಗೋ ನೋಡಿದಾಗ ಏನೋ ಲೈಕ್ ಆಯ್ತು ಅಥವಾ ಅದು ನಮಗೆ ಯೂಸ್ಫುಲ್ ಅನಿಸ್ತಂದ್ರೆ ಆಗ ತೊಗೊಂಡ್ಬಿಡ್ಬೇಕು. ಬಿಕಾಸ್ ಆಮೇಲೆ ನಾವು ಅದನ್ನು ತೊಗೊಳ್ತೀವಿ ಅಂತ ಹೋದಾಗ ಅದು ಇರಂಗಿಲ್ಲ. ಸೊ ಹಿಂಗಾಗಿ ತಗೋ ಅಂತ ಅಂದಮೇಲೆ ತೊಗೊಂಡು ಮತ್ತು ಖರೇನ ಅಂದ್ರೆ ಭಾಳ ನಂಗೆ ಯೂಸ್ಫುಲ್ ಆಗೈತಿ.
ಬಿಕಾಸ್ ಇಲ್ಲಿ ಫುಲ್ ಇದು ಲೂಸ್ ಐತಿ. ಹಿಂಗಾಗಿ ಆರಾಮ್ಸೆ ನಾನು ಏನು 9 ತಿಂಗಳು ಹಾಕೊಂಡು ಆಫ್ಟರ್ ಡೆಲಿವರಿನೂ ಇದು ಹಾಕೋಬಹುದು. ನಂಗಂತೂ ಈಗ ಸದ್ಯ ಇದಿಷ್ಟು ಲೈಕ್ ಆಗೈತಲ್ಲ, ಇನ್ನೂ ಒಂದು 2-3 ಡ್ರೆಸ್ಸಸ್ ಇದೇ ರೀತಿ ತೊಗೊಂಬರ್ಬೇಕು ಅಂತಲೂ ನಾನು ವಿಚಾರ ಮಾಡಾಕತ್ತೀನಿ. ಬಿಕಾಸ್ ಈಗ ನಂಗೆ ಯಾವ ಡ್ರೆಸ್ ಕುಂದ್ರುವಲ್ಲು. ಸೊ ಭಾಳ ಚೆನ್ನಾಗಿ ಕೇಳಾಕತ್ತಿದ್ರಿ, ಹಿಂಗಾಗಿ ನಾನು ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿನಿ. ಬೆಳಗಾವ್ ಒಳಗೆ ಲೋಕಲ್ ಶಾಪ್ ಒಳಗೆ ನಾನು ಇದನ್ನ ಡ್ರೆಸ್ ತೊಗೊಂಡಿನಿ. ನಾನು ಆ್ಯಕ್ಚುಲಿ ಮತ್ತೊಮ್ಮೆ ಶಾಪಿಗೆ ವಿಸಿಟ್ ಮಾಡಬೇಕು ಅಂತ ಅನ್ನಕತ್ತೀನಿ. ಸೊ ಏನಾದರೂ ವಿಸಿಟ್ ಮಾಡಿನಂದ್ರೆ ನಿಮಗೆ ಖಂಡಿತ ತೋರಿಸ್ತೀನಿ. ಇನ್ನೂ ಒಂದು ಭಾಳಷ್ಟು ರೀಸೆಂಟ್ ಕಾಮೆಂಟ್ ಮತ್ತು ಕಾಮನ್ ಕಾಮೆಂಟ್ ಬರಾಕತ್ತಿತ್ತಂದ್ರೆ, ಹೀಗೆ ಸದ್ಯ ನೀವು ಸ್ಟ್ರೆಚ್ ಮಾರ್ಕ್ಗೆ ಕ್ರೀಮ್ ಅಥವಾ ಏನಾದರೂ ಅಪ್ಲೈ ಮಾಡಾಕತ್ತಿದ್ರಂದ್ರೆ ನಮಗೂ ಹೇಳ್ರಿ ಅಂತ. ಸೊ ಎಸ್, ಇದನ್ನು ನಾನು ಆ್ಯಕ್ಚುಲಿ ಭಾಳ ದಿನ ಆಯಿತು ಯೂಸ್ ಮಾಡಾಕತ್ತೀನಿ. ಪ್ರೆಗ್ನೆಂಟ್ ಆದಾಗಿಂದ ಯೂಸ್ ಮಾಡಾಕತ್ತೀನಿ. ಬಟ್ ಹೇಳಿದಾಗ ನೀವು ಕೇಳಿದಾಗ ಒಮ್ಮೆ ತೋರಿಸ್ಬೇಕು ಅನ್ಕೋತ ಹಂಗೆ ಉಳಿದ್ಬಿಡ್ತಿತ್ತು. ಸೊ ಇದು ನ್ಯಾಚುರಲ್ ಬಾಡಿ ಬಟರ್ ಐತಿ, ಅಂದ್ರೆ ಕ್ರೀಮ್ ಐತಿ. ಇದು ದ ಮಾಮ್ಸ್ ಕಂಪನಿ ಅಂತ ಕ್ರೀಮ್ ಬರ್ತೈತಿ. ತೋರಿಸ್ತೀನಿ ಓಪನ್ ಮಾಡಿ ಯಾವ ರೀತಿ ಐತಿ ಅಂತ. ಈ ರೀತಿ ಕ್ರೀಮ್ ಬರ್ತೈತಿ. ಆಮೇಲೆ ಇನ್ನೂ ಒಂದು ಆಯಿಲ್ ಅಪ್ಲೈ ಮಾಡಾಕತ್ತೀನಿ. ಸೊ ಆಯಿಲ್ನು ದ ಮಾಮ್ಸ್ ಕಂಪನಿದನ ಐತಿ ಈ ರೀತಿ. ಸೊ ಈ 2 ವಸ್ತುನ ನಾನು ಸ್ಟ್ರೆಚ್ ಮಾರ್ಕ್ಸ್ಗಾಗಿ ಈಗಿಂತಾನೆ ಯೂಸ್ ಮಾಡಾಕತ್ತೀನಿ. ಸೊ ಇದನ್ನ ನಾನು ಆನ್ಲೈನ್ ತೊಗೊಂಡಿದ್ದು. ನೀವು ಅಮೆಝಾನ್ ಮೇಲಿಂದ ತರಿಸಿದ್ವಲ್ಲ, ಅಮೆಝಾನ್ ಮೇಲೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತೈತಿ. ಅಮೆಝಾನ್ ಮೇಲಿಂದನೇ ತರಿಸಿದ್ದು ನಾನು. ಸೊ ಚಲೋ, ಫೈನಲಿ ಅನ್ಪ್ಯಾಕಿಂಗ್ ಇಸ್ ಡನ್. ಊರಿಗೆ ಹೋಗಿದ್ವಿ, ಬ್ಯಾಗ್ ಎಲ್ಲ ಸಿಕ್ಕಾಪಟ್ಟೆ ಹಂಗೆ ಉಳ್ದಿತ್ತು. ಸೊ ಎಲ್ಲ ಬಟ್ಟೆ ತೆಗೆದು ಎಲ್ಲ ಬ್ಯಾಗ್ ಎಲ್ಲ ಕ್ಲೀನ್ ಮಾಡಿ ಇನ್ನೆಲ್ಲ ಬ್ಯಾಗ್ ಮೇಲೆ ಎರಿಸ್ಬೇಕು. ಎಷ್ಟು 3-4 ಬ್ಯಾಗ್ ಅದಾವಲ್ಲ? ಕೆಲಸ ಮ್ಯಾಲೆ ಎರ್ಸೋದ್ ಕೆಲಸ ನಿಮ್ದು ಆಯ್ತು. ಬಡ ನೀ ಕೊಡು, ಎಲ್ಲ ನಾ ಇಟ್ಬಿಡ್ತೀನಿ ಮೇಲೆ. ಓಕೆ, ಚಲೋ ಅನ್ಸಾಕೈತ್ ನಂಗೆ. ಕರ್ನ 2-3 ದಿವಸ ಆತದ ನೋಡಿ ಸಾಕಾಯ್ತು ನಂಗೆ. ಥಂಡಿ ಎಷ್ಟು ಮಸ್ತ್ ವ್ಯೂ ಐತ್ಲಾ. ಅದ್ರಾಗ ಮಳೆಗಾಲದಾಗ ಇಲ್ಲಿ ಬಂದ್ ನಿಲ್ಲಕ್ ಬಾಳ ಚಲೋ ಅನಿಸ್ತೈತಿ. ಮಸ್ತ್ ತಂಡಾಗ ಚಹಾ ತಗೊಂಡು. ಸೊ ಆಕ್ಚುಲಿ ನಾವು ಈ ಮನಿ ನೋಡಕ್ ಬಂದಾಗ ಈ ಬಾಲ್ಕನಿನ ನೋಡಿ ಈ ಮನಿನ ಸೆಲೆಕ್ಟ್ ಮಾಡಿದ್ವಿ. ಅಷ್ಟು ಫೇವ್ರೇಟ್ ಐತಿ. ಬಟ್ ಇನ್ನು ಈ ಬಾಲ್ಕನಿ ಒಳಗೆ ಇನ್ನು ಸ್ವಲ್ಪ ದಿನ ನಮಗೆ ಸ್ಪೆಂಡ್ ಮಾಡಕ್ ಸಿಗೋದೈತಿ. ಆಮೇಲೆ ಈ ಬಾಲ್ಕನಿ ನೆನಪು ಮಾಡ್ಕೊಳ್ದ ಕಾರಣ ನಂಗೂ ಅದ ಏನಪ್ಪಾ ಅನ್ಸಾಕತ್ತೈತಿ. ಸೊ ಆ್ಯಕ್ಚುಲಿ ನಾವು ಮನೆ ಕಟ್ಟಾಕತ್ತೀವಿ ಅಂತ ಎಲ್ಲರಿಗೂ ನಿಮಗೆ ಗೊತ್ತೈತಿ. ಅದೇನು ಹೊಸದ ವಿಷಯ ಅಲ್ಲ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಭಾಳಷ್ಟು ಜನ ನಮ್ಮ ಸ್ವಂತ ಮನೆ ಅಂತ ಅನ್ಕೋತಾರು. ಸೊ ಸ್ವಂತ ಮನೆ ಅಲ್ಲ, ಇದು ರೆಂಟೆಡ್ ಮನೆ ಐತಿ. ಯಾಕಂದರೆ ಎಷ್ಟೋ ಸರ್ತಿ ಬ್ಲಾಗ್ ಮಾಡಿದಾಗ ಎಲ್ಲರೂ ಕೇಳ್ತಾರೋ ಆಗ್ತಾಯಿದ್ದು ನಮ್ಮ ಸ್ವಂತ ಮನೆ ಐತೋ ರೆಂಟೆಡ್ ಐತೋ. ಸೊ ಇದು ರೆಂಟೆಡ್ ಮನೆ ಐತಿ. ಸೊ ನಮ್ದು ಪ್ಲ್ಯಾನ್ ಪ್ರಕಾರ ಅಂದರೆ ನಾವೇನು ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಮಾಡಿದ್ವಿ ಅವಾಗ ಒಂದು ಲೆಕ್ಕ ಹಾಕಿರ್ತೀವಲ್ಲ ಎಷ್ಟು ದಿನ ಕನ್ಸ್ಟ್ರಕ್ಷನ್ ನಡಿಬಹುದು ಅಂತ. ಸೊ ಈ ಮನಿದ ರೆಂಟ್ ಅಗ್ರಿಮೆಂಟ್ ಮುಗಿತ್ರ ಒಳಗನ ನಮ್ಮ ಹೊಸ ಮನೆ ರೆಡಿ ಆಗ್ತೈತಿ. ಆಮೇಲೆ ಆ ಕಡೆ ಶಿಫ್ಟ್ ಆಗ್ತೀವಿ. ಸೊ ಎಲ್ಲಾನು ಅಗದಿ ಸ್ಮೂತ್ಲಿ ಆಗ್ತೈತಿ. ಇಲ್ಲಿ ಏನು ಪ್ರಾಬ್ಲಮ್ ಬರಂಗಿಲ್ಲ, ಅಲ್ಲಿ ಏನು ಪ್ರಾಬ್ಲಮ್ ಬರಂಗಿಲ್ಲ ಅಂತ ಅನ್ಕೊಂಡಿದ್ವಿ. ಖರೆ ಅನ್ಕೊಂಡಾಗ ಎಂದೂ ಆಗಂಗಿಲ್ಲ ಲೈಫ್ ಒಳಗ. ನಾವ್ ಅನ್ಕೋದ ಬೇರೆ, ಲೈಫ್ ಒಳಗ ಆಗೋದ ಬೇರೆ. ಅದ್ರ ಕನ್ಸ್ಟ್ರಕ್ಷನ್ ಅಂತ ಕೈ ಹಾಕ್ಮೇಲೆ ಗೊತ್ತಾಗ್ತೈತಿ ಅದು ಏನ್ ಕಡೆ ಇರ್ತೈತಿ ಅಂತ. ಸೊ ಈಗ ಅಂದಂಗನ ನಮ್ದು ಕನ್ಸ್ಟ್ರಕ್ಷನ್ ಮುಂದೆ ಹೋಯ್ತು. ಅಂದ್ರೆ ಇನ್ನು ನಮ್ದು ಪೂರ್ತಿ ಕಂಪ್ಲೀಟ್ ಆಗಿಲ್ಲ. 2-3 ಮಂತ್ಸ್ ಆಗುದ ಆರಾಮ್ಸೆ ಇನ್ನೂ 2-3 ಮಂತ್ಸ್ ಹತ್ರ ಹೋಗುದು. ಇದು ನಾವು ಹಚ್ಚಿಟ್ಲಕ್ಕ. ಆಕ್ಚುಲ್ ಒಳಗೆ ಏನಾಗ್ತೈತಿ ಅವ್ರ ಪ್ರಕಾರ ಬಿಕಾಸ್ ಅದ್ರೊಳಗೆ ಬಹಳ ಜನ ಇನ್ವಾಲ್ವ್ ಇರ್ತಾರೋ. ಸೊ ಎಲ್ಲಾರು ಎಷ್ಟು ಕೋಆಪರೇಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಪ್ರಾಬ್ಲಮ್ ಏನಾಗೈತಪ್ಪ, ಸಮಸ್ಯೆ ಏನು ಬಂದೈತಿ ಈಗ ಸದ್ಯ ನಮಗಂದ್ರೆ ಈ ಮನಿದ ರೆಂಟ್ ಅಗ್ರಿಮೆಂಟ್ ಈ ತಿಂಗಳೇನು ಮುಂದಿನ ತಿಂಗಳು ಮುಗಿತೈತಲ್ಲ. ಹೌದು, ಮೇ ಬಿ ಅದನ್ನ ನೋಡ್ಬೇಕು ಇನ್ನೊಮ್ಮೆ. ಸೊ ಮುಗಿತೈತಿ. ಹೀಗಾಗಿ ಇನ್ನೇನು ಮಾಡೋದು ಅಂತ ಪ್ರಶ್ನೆ ಆಗೈತಿ. ಬಿಕಾಸ್ ಆ ಮನಿ ರೆಂಟ್ ಅಗ್ರಿಮೆಂಟ್ ರಿನ್ಯೂ ಮಾಡೋದಾದ್ರೆ ಕಂಪ್ಲೀಟ್ 11 ತಿಂಗಳು 11 ವರ್ಷ ಮಾತ್ರ. ಅದೇ 11 ತಿಂಗಳು ಅಂದ್ರೆ ಆಲ್ಮೋಸ್ಟ್ 1 ವರ್ಷ ಅದ ಕಂಪ್ಲೀಟ್ ರಿನ್ಯೂ ಮಾಡ್ಬೇಕು. ಮತ್ತ ಅಷ್ಟೇನು ನಮ್ದು ಹೊಸ ಮನಿದ ಎಷ್ಟು ಟೈಮ್ ಹಿಡಿದ್ರು 1 ವರ್ಷ ಹಿಡಿಯಂಗಿಲ್ಲ. 2-3 ತಿಂಗಳು ಲಾಸ್ಟ್ 3 ಮಂತ್ಸ್ ಮೇ ಬಿ. ಸೊ ಹಿಂಗಾಗಿ ಈಗ ರಿನ್ಯೂ ಮಾಡ್ಬೇಕು, ಮಾಡಬಾರ್ದು. ಇಲ್ಲ ಮಾಡ್ಲಿ ಅಂದ್ರ ಮತ್ ಬ್ಯಾರೆ ಮನಿ ನೋಡ್ಬೇಕಾಗ್ತೈತಿ, ಮತ್ತ ಓಡಾಡ್ಬೇಕಾಗತಿ, ಹೊಸ ಮನಿ ಹುಡುಕ್ಯಾಡ್ಬೇಕಾಗ್ತೈತಿ. ಸೊ ಅದೆಲ್ಲ ಬಹಳ ನಡ್ದೈತಿ. ಟೆನ್ಷನ್ ನಮ್ಗರಿ ಈ ಮನಿಯೊಳಗ್ ಭಾಳ ಅಂದ್ರ ಭಾಳ ಅಟ್ಯಾಚ್ಮೆಂಟ್ ಐತಿ. ಭಾಳ ಅಂದ್ರ ಅಂತ ಹಿಂಗ ಇದನ್ನ ಐತಿ. ಹೊರಗ್ ಸಿಕ್ಕಾಪಟ್ಟೆ ಮಳಿ ಬರಾಕತ್ತು, ಸಿಕ್ಕಾಪಟ್ಟೆ ಥಂಡ್ ಎತ್ತಾತು. ಶ್ರೇಯರ ಓಡೆ ಬಂದ್ಲು ಒಳಗ. ಹಿಂಗಾಗಿ ಮತ್ತೆ ಇಲ್ಲಿ ಬಂದಿವಿ.
ಸೊ ನೋಡೋಣ ಏನೇನ್ ಆಗ್ತೈತಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಕೊಡ್ಕೋತಾ ಇರ್ತೀವಿ. ಲೈಫ್ ಒಳಗ್ ಟರ್ನಿಂಗ್ ಪಾಯಿಂಟ್ಸ್ ಬರ್ಕೋತಾ ಇರ್ತಾವ ಹಂಗ ಒಂದ ನೋಡೋಣ ಏನೇನ್ ಆಗ್ತೈತಿಂದ. ಈ ಮನಿ ಖಾಲಿ ಮಾಡ್ತೀವೋ ಏನಿಲ್ಲೇ ಇರ್ತೀವೋ ರಿನ್ಯೂ ಮಾಡ್ತೀವೋ ಏನ್ ಮತ್ ಬ್ಯಾರೆ ಮನಿಗೆ ಹೋಗ್ತೀವೋ ಆಫ್ ದ ಮೈಂಡ್ ಎಲ್ಲ ಈಗ ಥಾಟ್ಸ್ ಶುರು ಆಗ್ಯಾವ, ಡಿಸ್ಕಷನ್ ಶುರು ಆಗೈತಿ. ಸೊ ಲೆಟ್ಸ್ ಸಿ ಏನಾಗ್ತೈತಿ ಅಂತ. ಸೊ ಚಲೋ, ಇವತ್ತಿನ ವ್ಲಾಗನ್ನ ನಾನು ಇಲ್ಲಿಗ ಮುಗ್ಸಾಗತ್ತೀನಿ. ಹೋಪ್ಸೋ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಇನ್ನೂ ತನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಬೈ ಬಾಯ್. ಬೈ ದ ವೇ ಹಿಂದ್ ಕ್ಲೀನ್ ಆಗೈತಿ ನೋಡ್ರಿ, ಎಲ್ಲ ಪೂರ ಸ್ವಚ್ಛ ಆಗೈತಿ ಎಕ್ದಮ್. ಗಬಾಳ ಹಿಡ್ದೈತದ.